ಸಂಶೋಧನೆಯನ್ನು ಆನಂದಿಸಿ. ಸೀನಾ, ಪಿಂಕಿನ ನಿಮ್ಗೋಸ್ಕರನೇ ಕಳ್ಸಿರೋದು. ಪಿಂಕಿ, ಯಾಕೆ ಹೆದರ್ಕೋತಿದ್ಯಾ? ಸೀನಾ, ನೀನ್ಯಾಕೋ ಗಾಬರಿ ಆಗಿದ್ಯಾ? ಗಾಬ್ರಿನಾ? ನಾನಾ? ಚೇಚೆ, ಹಂಗೆಲ್ಲ ಏನೂ ಇಲ್ಲ ಕಣಕ. ಪಾರು ಅಕ್ಕಂಗೆ ಪಕ್ಕಾ ಮ್ಯಾಟ್ರ್ ಗೊತ್ತಾಗೈತೆ. ಇವಾಗ ಏನ್ ಮಾಡ್ಲಿ? ಅಕ್ಕ, ಇವ್ರನ್ನ ಯಾಕೆ ಕರ್ಸಿದ್ದೀರಾ? ಏನ್ ವಿಷಯ? ವಿಷಯ ಇದೆ. ನೋಡಿದ್ರೆ ಒಂಥರ ಖುಷಿ ಆಗತ್ತೆ. ನೋಡಕ್ ತುಂಬಾ ಚೆನ್ನಾಗಿದ್ಯಾ, ಒಳ್ಳೆ ಬಟ್ಟೆನೂ ಹಾಕ್ತೀಯಾ. ನಮ್ ಸೀನೂ ಅಷ್ಟೇ ಸೂಪರ್ ಆಗಿದ್ದಾನೆ. ನಿಮ್ಮಿಬ್ರು ಜೋಡಿ ನೋಡೋದಕ್ಕಂತೂ ಅದ್ಭುತ. ಏ ಸೀನಾ, ಪಕ್ಕದಲ್ಲಿ ನಿಂತ್ಕೊ. ಪಕ್ಕದಲ್ಲಿ ನಿಂತ್ಕೋ ಸೀನಾ. ಅಕ್ಕ, ಏನ್ ಮಾಡ್ತಿದ್ಯಾ ನೀನು? ನನ್ ಮಾತು ಕೇಳಲ್ವಾ ನೀನು? ಹೋಗು, ಪಕ್ಕದಲ್ಲಿ ನಿಂತ್ಕೊ. ಹೋಗೋ. ಛೇ, ಸುಮ್ಮನೆ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ. ನಮ್ಮಿಬ್ರು ಒಂದ್ ಮಾಡಿಸ್ತಾರೆ ಅನ್ಸುತ್ತೆ. ಆಹಾ, ನಿಮ್ಮಿಬ್ರು ಜೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ. ಪಿಂಕಿ, ಎಲ್ಲಿ ನಿನ್ ಕೈ ಕೊಡು. ಕೊಡು ಪಿಂಕಿ. ಏ ಸೀನಾ, ನೀನು ಕೈ ಕೊಡು. ನಾನಾ? ಈಗ ನಮ್ ಪಿಂಕಿ ನಮ್ ಸೀನಂಗೆ ರಾಖಿ ಕಟ್ಟೆ. ಅಪ್ಪ, ಥೇಟ್ ಅಣ್ಣ ತಂಗಿ ತರನೇ ಕಾಣ್ತಾರ ನೀವಿಬ್ರು ನನ್ ಕಣ್ಣಿಗೆ. ಅಕ್ಕ, ಇದಕ್ಕ ನೀವ್ ನನ್ನ ಕರ್ಸಿದ್ದು? ಇದೊಂದು ರೀಸನ್ ಅಲ್ಲ ಪಿಂಕಿ, ಬೇರೆ ರೀಸನ್ ಇದೆ. ಮೊದಲನೇದು ನಿಮ್ಮನೆ ಒಳ್ಳೇದಕ್ಕೆ, ಎರಡನೇ ರೀಸನ್ ಸೀನಾ ಮನೆ ಒಳ್ಳೇದಕ್ಕೆ. ಅಕ್ಕ, ಅರ್ಥ ಆಯ್ತಿಲ್ಲ. ತೋಡು ಸೀನಾ, ಪಿಂಕಿ, ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ. ನೀವಿಬ್ರು ಜಿಮ್ಮಲ್ಲಿ ಪರಿಚಯ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಒಪ್ಕೊಳ್ಳೋಣ. ಆದರೆ ಇದು ಹಳ್ಳಿಲಿ ಜನ ಏನು ನೋಡ್ತಾರೋ ಅದನ್ನೇ ನಿಜ ಅಂತ ನಂಬುವಷ್ಟು ಮುಗ್ಧ ಮನಸ್ಸಿರೋರು. ಅದ್ರಲ್ಲಿ ನೀವು ಆಗಾಗ ಮಾತಾಡೋದು, ಅಲ್ಲಿ ಇಲ್ಲಿ ಸಿಗೋದು ಮಾಡ್ತಿದ್ರೆ ಜನ ಏನು ಅನ್ಕೊಳ್ಳಲ್ಲ. ಪಿಂಕಿ ಮನೇಲಿ ಇದೇ ನಾ ಬುದ್ಧಿ ಕಲಿಸಿರೋದು ಅಂತ ಜನ ಮಾತಾಡ್ಕೊಂಡ್ರೆ, ಇನ್ನು ಮಾದಪ್ಪಣ್ಣ ಮಿಲ್ಟ್ರಿಲಿದ್ ಬಂದವರು, ಮಗಂಗೆ ಆಲ್ರೆಡಿ ಮದುವೆ ಆಗಿದ್ರು, ಇನ್ನೊಂದು ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ ಅಂತ ಜನ ಆಡ್ಕೋತಾರೆ. ಅದೆಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ನಮ್ ಪಿಂಕಿ ನಮ್ ಸೀನಂಗೆ ಇವತ್ತು ರಾಖಿ ಕಟ್ತಾರೆ. ನಮ್ಮ ಮನೆ ದೀಪ